ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಳಾಲೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಂದು ವಿಶೇಷವಾದಂಥ ಲಕ್ಷ್ಮೀಕಾಂತ ದೇವಾಲಯ, ಅದ್ರ ಜೊತೆಗೆ ಬೇರೆ 7 ದೇವಾಲಯಗಳಿವೆ. ಜೊತೆಗೆ ನಾನು ಬಂದಿದ್ದಿನ ಗಂಧಪುಡಿ ಉತ್ಸವ ಕೂಡ ನಡೀತಾ ಇದೆ. ಈ ಉತ್ಸವ ಜೊತೆ ಈ ದೇವಾಲಯ ಮತ್ತು ಈ ಊರಿನ ವಿಶೇಷತೆಯನ್ನು ನೋಡೋಣ ಬನ್ನಿ. ಮೈಸೂರಿಂದ ಊಟಿಗೆ ಹೋಗುವಂಥ ರಸ್ತೆ ಇದು. ನಂಜನಗೂಡು ಆದಮೇಲೆ ಒಂದು 5 ಕಿಲೋಮೀಟ್ರ್ ದೂರ ಬಂದಿದ್ದೀವಿ. 5 ಕಿಲೋಮೀಟ್ರ್ ಆದಮೇಲೆ ಈ ರೀತಿಯಾದ ಒಂದು ಬೋರ್ಡ್ ಕಾಣಿಸ್ಕೊಳ್ಳುತ್ತೆ. ಈ ಬೋರ್ಡ್ ಆಗಿದ ತಕ್ಷಣ ಒಂದು ಬಲಕಡೆಗೆ ತಿರುವಿದೆ. ಆ ರೋಡಲ್ಲಿ ಹೋದರೆ ಇಲ್ಲಿಂದ ಕೇವಲ 2 ಕಿಲೋಮೀಟ್ರ್ ಅಷ್ಟೇ ಕಳಾಲೆ ಲಕ್ಷ್ಮೀಕಾಂತ ದೇವಸ್ಥಾನಕ್ಕೆ. ಊಟಿ ಮೇನ್ ರೋಡಿಂದ ಬಲಕ್ಕೆ ತಿರ್ಕೊಂಡ್ರೆ ಇಲ್ಲೇ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ದ್ವಾರ ಕೂಡ ಕಾಣಿಸ್ಕೊಳ್ಳುತ್ತೆ. ಕಳಲೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ಪಾರ್ಪತ್ಯದಾರರಾದ ಜಯರಾಮ್ ಇದಾಗಿದೆ. ಕಳಲೆ ವೇಣುಪುರಿ ಕ್ಷೇತ್ರ ಮೈಸೂರಿಂದ 24 ಕಿಲೋಮೀಟ್ರ್ ಹತ್ತಿರವಿರುವ ನಂಜನಗೂಡಿಂದ 5 ಕಿಲೋಮೀಟ್ರ್ ಕಳಲೆ ಗ್ರಾಮ. ಈ ಹೆಸರು ಕಳಲೆ ಅಲ್ಲ, ಹಿಂದೆ ವೇಣುಪುರಿ ಅಂತ ಕ್ಷೇತ್ರ ಹೆಸರುವಾಗಿತ್ತು. ವೇಣುಪುರಿ ಕ್ಷೇತ್ರ ರಾಜವಂಶದ ಆಡಳಿತವಿತ್ತು, ದಳವಾಯಿ ಮಂಥನವಾಗಿತ್ತು. 47 ಪಟ್ಟ ಆಗಿದೆ. ಮೈಸೂರು ಅರಮನೆ ಹಿಂದೆ ತಾಲೂಕು ಇಟ್ಕೊಟ್ರು ಕಳಲೆ. ಇದು 47 ಹೆಣ್ಣು ಮಕ್ಕಳನ್ನು ಅಲ್ಲಿಗೆ ಅರಮನೆ ಕೊಟ್ಟಿದ್ದಾರೆ. ವಾಣಿ ವಿಲಾಸ ಕಳಲೆಯವರು, ಚಿಲಬಾಂಬ ಕಳಲೆಯವರು, ನಾರ್ಬಡಿ ಕೃಷ್ಣನ ತಾಯಿ ಲಕ್ಷ್ಮಣಿ ಕಳಲೆಯವರು ಅರಸಮಂಥನದ ಒಂದು ಆಡಳಿತದಲ್ಲಿತ್ತು. ಇದು ಕಾಲಕ್ರಮೇಣ ಶಿಥಿಲವಾಗಿರೋದ್ರಿಂದ ಅಲ್ಲಿ ಮೈಸೂರು ಶಿಫ್ಟ್ ಆಯಿತು. ಹಾಗಾಗಿ ತುಂಬ ಇಷ್ಟ ಇದೆ. ನಂಜರಾಜ ಮತ್ತು ಕಾಂತರಾಜ ಅಂತ ಇದ್ದು ಆಡಳಿತ ಇವರು ಆಗಿರಿದ್ರು. ಇದು ಹಿಂದೆ ತ್ರಿಕಾಲ ಪೂಜೆ ನಡೀತಾ ಇತ್ತು. ಹಾಗಾಗಿ ಕಾಲಕ್ರಮೇಣ ಶಿಥಿಲವಾಗಿದೆ. ಈಗ ಆಡಳಿತಕ್ಕೆ ದಾನಿಗಳ ಮುಖಾಂತರ ಹಾಗೂ ಮುಜರಾಯಿ ಧಾರ್ಮಿಕ ದತ್ತಿ ಇಲಾಖೆ ಮುಖಾಂತರ ನಮ್ಮ ದಾನಿಗಳ ಮುಖಾಂತರ ಒಂದು ಪೂಜೆ ವಗರಗಳು ನಡೀತಾ ಇದುವರೆಗೂ ಬರ್ತಾ ಇದೆ. ಆಮೇಲೆ ಪವಾಡ ಏನು ಅಂದರೆ ಲಕ್ಷ್ಮೀಕಾಂತ ಸ್ವಾಮಿ ಮೂಲ ದೇವರು ಉದ್ಭವ ಮೂರ್ತಿ ಅಂದರೆ ಹುತ್ತದಲ್ಲಿ ಸ್ವಾಮಿ ಸಿಕ್ಕಿರೋದು. ಹುತ್ತದಲ್ಲಿ ಸ್ವಾಮಿ ಸಿಕ್ಕಿರುವಾಗ ಇಲ್ಲಿ ಮಹಾರಾಜ್ ನೋಡುವಾಗ ಧರಣಿ ಮಂಡಲ ಮತ್ತು ಇದು ಕಥೆ ಕಟ್ಟುವಾಗ ಕಳಲೆ ಒಂದು ವಾಸ್ತವ ಹಸು ಮತ್ತು ಹುಲಿ ಎರಡೂ ಆನಂದವಾಗಿ ಆಡ್ತಿರುವಾಗ ಸ್ವಾಮಿ ಲಕ್ಷ್ಮೀಕಾಂತ ಪ್ರದರ್ಶನವಾಗಿ, ಹಾಗಾಗಿ ಇಲ್ಲಿ ಕಳಲೆ ಲಕ್ಷ್ಮೀಕಾಂತ ಎಂದು ನಂಬಿನಾರಾಯಣ ಅಂತ ಒಂದು ಹೆಸರು ಬಂದಿದೆ. ಭಜತಾಂ ಕಲ್ಪವೃಕ್ಷಾಯ ಕರೀರಪುರವಾಸಿನೆ ಯೋಗಿಮಾನಸ ಹಂಸಾಯ ಲಕ್ಷ್ಮೀಕಾಂತಾಯ ಮಂಗಳಂ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮ ಅನ್ನತಕ್ಕಂಥದ್ದು ಬ್ರಹ್ಮಾಂಡ ಪುರಾಣದ ಒಂದು ಅಂತರ್ಗತವಾಗಿರತಕ್ಕಂತಹ ಕೀಚಕಾರಣ್ಯ ಮಹಾತ್ಮ್ಯಾನದಲ್ಲಿ ಸಂಸ್ಕೃತದಲ್ಲಿ ವೇಣುಪುರಿ ಕರೀರಪುರ ಅಂತ ಪ್ರಸಿದ್ಧಿಯಾಗಿದೆ. ವೇಣು ಕರೀರ ಅಂದರೆ ಆ ಬಿದಿರಿನ ಒಂದು ಮೇಳೆ ಇಲ್ಲಿ ಜಾಸ್ತಿ ಇದ್ದಿದ್ದರಿಂದ ಭಗವಂತ ಜನಮೇಜಯರ ಕಾಲದಲ್ಲಿ ಆ ಒಂದು ಹುತ್ತದಲ್ಲಿ ಅಡಗಿದ್ದು ಹುತ್ತದ ಸುತ್ತ ಆ ಬಿದಿರಿನ ಮೇಳೆಗಳು ಇದ್ದಿದ್ದರಿಂದ ಇದು ಕರೀರಪುರ ಅಥವಾ ಕಳಲೆ ಅನ್ನತಕ್ಕಂಥ ಹೆಸರು ಬಂದಿದೆ. ಪುರಾಣದ ಪ್ರಕಾರವಾಗಿ 4 ಯುಗಗಳಿಂದ ಇದು ಒಂದು ತಪೋಭೂಮಿಯಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ಚತುರ್ಮುಖ ಬ್ರಹ್ಮ
ಒಂದು ತಪಸ್ಸನ್ನು ಆಚರಿಸಿ ಆ ಒಂದು ಮಧುಕೈಟಭಗಳಿಂದ ಅಪಹೃತವಾದಂತಹ ವೇದವನ್ನು ಮತ್ಸ್ಯಾವತಾರದಾದಂತಹ ಸಂದರ್ಭದಲ್ಲಿ ಸಂತುಷ್ಟನಾಗಿ ಆ ಭಗವಂತನನ್ನು ಸ್ತುತಿ ಮಾಡಿದಂತಹ ಒಂದು ಜಾಗ. ಅವನಿಗೆ ಭಗವಂತ ಲಕ್ಷ್ಮೀಕಾಂತನಾಗಿ ಮೇಲಿನ ಬಲಗೈಯಲ್ಲಿ ಪದ್ಮ, ಮೇಲಿನ ಎಡಗೈಯಲ್ಲಿ ಗದೆ, ಕೆಳಗಿನ ಬಲಭಾಗದಲ್ಲಿ ಶಂಖ ಹಾಗೂ ಎಡ ಕೈಯಲ್ಲಿ ಚಕ್ರವನ್ನು ಧರಿಸಿ ಒಂದು ದರ್ಶನ ನೀಡಿದ. ಅದೇ ಒಂದು ರೂಪದಲ್ಲಿ ಭಗವಂತನ ಅರ್ಚಾಮೂರ್ತಿ ಇಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಕೃತಯುಗದಲ್ಲಿ ಚತುರ್ಮುಖ ಬ್ರಹ್ಮನಿಂದಲೂ ನಂತರ ಪುತ್ರ ಸಂತಾನಾರ್ಥವಾಗಿ ಅತ್ರಿ ಮಹರ್ಷಿಗಳು ಇಲ್ಲಿ ಭಗವಂತನನ್ನು ಆರಾಧಿಸಿ ತನ್ಮೂಲಕ ದತ್ತಾತ್ರೇಯರನ್ನು ಮಗನಾಗಿ ಪಡೆದಿರತಕ್ಕಂಥದ್ದು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಸಾಂಖ್ಯಯೋಗದ ಪ್ರವರ್ತಕರಾಗಿರತಕ್ಕಂತಹ ಕಪಿಲ ಮಹರ್ಷಿಗಳು ನಿರೀಶ್ವರ ಸಾಂಖ್ಯೆಯನ್ನು ಪ್ರತಿಪಾದನೆ ಮಾಡಿದಂತಹ ಇದರಲ್ಲಿ ಖೇದಿತರಾಗಿ ನಂತರ ಈ ಒಂದು ಭಗವಂತನ ಒಂದು ಅನುಗ್ರಹದಿಂದ ಸೇಶ್ವರ ಸಾಂಖ್ಯ ಯೋಗವನ್ನು ಪ್ರವರ್ತನೆ ಮಾಡಿದ್ರು ಅನ್ನತಕ್ಕಂಥದ್ದು, ಶಾಸ್ತ್ರವನ್ನು ಪ್ರತಿಪಾದನೆ ಮಾಡಿದ್ರು ಅನ್ನತಕ್ಕಂಥದ್ದು ಪುರಾಣದಲ್ಲಿ ಹೇಳುತ್ತೆ. ಇದು ಒಂದು ತ್ರೇತಾಯುಗದಲ್ಲಿ ನಡೆದಿರತಕ್ಕಂಥದ್ದು. ಹಾಗೆ ಗರುಡನು ಕೂಡ ಭಗವಂತನ ನೋಡಿ ಸಂತುಷ್ಟವಾಗಿ ಅಮೃತ ಕಲಶದಿಂದ ಇಲ್ಲಿ ಲಕ್ಷ್ಮೀಕಾಂತ ಸ್ವಾಮಿಗೆ ಆ ಒಂದು ಅಮೃತ ಕಲಶ ಅಭಿಷೇಕವನ್ನು ಮಾಡಿ ಆ ಒಂದು ತೀರ್ಥ ಮುಂದೆ ದೇವಸ್ಥಾನದ ಮುಂಭಾಗದಲ್ಲಿ ಅದು ಸಂಗ್ರಹವಾಗಿ ಅದು ಒಂದು ಬಿಂದು ಸರಸ್ ಅಂತ ಹೆಸರಿನಿಂದ ಪ್ರಖ್ಯಾತವಾಗಿದೆ. ಹೀಗೆ ಶ್ರೀರಾಮಚಂದ್ರನು ಕೂಡ ಇಲ್ಲಿ ವನವಾಸದಲ್ಲಿ ಬಂದು ಕೆಲವು ಕಾಲಗಳ ಕಾಲ ಇಲ್ಲಿ ತಂಗಿದ್ರು ಅನ್ನತಕ್ಕಂಥದ್ದು ಕೆಲವು ಐತಿಹ್ಯಗಳು ಉಂಟು. ದ್ವಾಪರ ಯುಗದಲ್ಲಿ ಅಗಸ್ತ್ಯ ಮಹರ್ಷಿಗಳು ಯುವಲ ವಾತಾಪಿಗಳನ್ನು ಒಂದು ಭಕ್ಷಿಸಿ ಅದರ ಒಂದು ದುಃಖಕ್ಕೆ ಒಳಗಾಗಿ ಅವರ ಒಂದು ಭಾಷೆಯಾಗಿರತಕ್ಕಂತಹ ದ್ರಾವಿಡ ಭಾಷಾ ಪ್ರವರ್ತಕರು ಅಗಸ್ತ್ಯ ಮಹರ್ಷಿ. ಆ ಒಂದು ದ್ರಾವಿಡ ಭಾಷೆಗೆ ಸಂಸ್ಕೃತದ ಮುಂದೆ ಒಂದು ಮಾನ್ಯತೆ ಇಲ್ಲ ಅನ್ನತಕ್ಕಂಥದ್ದು ಒಂದು ಬೇಸರ ಅಗಸ್ತ್ಯ ಋಷಿಗಳಿಗೆ ಇರುತ್ತೆ. ಇಲ್ಲಿ ಬಂದು ಭಗವಂತನ ಆರಾಧಿಸಿದಂತಹ ಸಂದರ್ಭದಲ್ಲಿ ಭಗವಂತ ಅವರಿಗೆ ಪ್ರತ್ಯಕ್ಷನಾಗಿ ಲೋಕಕಂಟಕರಾಗಿರತಕ್ಕಂತಹ ಯುವಲ ವಾತಾಪಿಗಳನ್ನು ಸಂಹಾರ ಮಾಡಿರತಕ್ಕಂಥದ್ದು ಯುಕ್ತವೇ ಆಗಿದೆ. ಅದನ್ನು ತಮಗೆ ಯಾವುದಂತಹ ಪಾಪಗಳು ಲೇಪ ನಿಮಗೆ ಅಂಟೋದಿಲ್ಲ. ಇನ್ನು ನಿಮ್ಮ ದ್ರಾವಿಡ ಭಾಷೆಗೆ ಈ ಒಂದು ದ್ವಾಪರದ ಕೊನೆಯ ಒಂದು ಭಾಗದಲ್ಲಿ ಕಲಿಯುಗದ ಆರಂಭದಲ್ಲಿ ನನ್ನ ಆಭರಣ ರೂಪರಾಗಿರ್ತಕ್ಕಂತಹ ಮತ್ತು ಆಯುಧಗಳು ಪರಿವಾರಗಳಾಗಿರ್ತಕ್ಕಂತಹ ಶಂಖಚಕ್ರ ಗದಾ ಪದ್ಮ ಶಾರ್ಂಗ ನಂದಕ ಹಾಗೂ ವಿಶ್ವಕ್ಸೇನ ಗರುಡ ಮತ್ತು ವಕ್ಷಸ್ಥಳದಲ್ಲಿರತಕ್ಕಂತಹ ಕೌಸ್ತುಭ ಶ್ರೀವತ್ಸಲಾಂಛನ ಹಾಗೆ ವನಮಾಲೆ ನಂತರ ಕುಮುದ ಇತ್ಯಾದಿ ಪರಿವಾರಗಳೆಲ್ಲವೂ ಕೂಡ ಇವರೆಲ್ಲ ಅವತಾರಗಳನ್ನು ಮಾಡಿ ನಿನ್ನ ಒಂದು ಭಾಷೆಯಲ್ಲಿಯೇ ನನ್ನನ್ನು ಸ್ತುತಿಯನ್ನು ಮಾಡ್ತಾರೆ. ಆಗ ನಿನ್ನ ಒಂದು ಭಾಷೆಗೆ ಈ ಒಂದು ದ್ರಾವಿಡ ಭಾಷೆಗೆ ಒಂದು ಹಿರಿಮೆ ಲಭಿಸುತ್ತೆ ಅಂತ ಹೇಳ್ತಾರೆ. ಇದೇ ಮುಂದೆ ಇವರು ಆಳ್ವಾರುಗಳಾಗಿ ಅವತಾರವಾಗಿ ಆ ಒಂದು ಭಗವಂತನನ್ನು ಒಂದು ಕೊಂಡಾಡಿರತಕ್ಕಂಥದ್ದು 4000 ದಿವ್ಯ ಪ್ರಬಂಧಗಳು 4000 ದಿವ್ಯ ಪ್ರಬಂಧಗಳು ಅಂತ ಹೇಳಿ ನಮ್ಮಾಳ್ವಾರು ಹೇಳಿರತಕ್ಕಂತಹ ತಿರುವಾಯ್ಮಳಿ ಅನ್ನತಕ್ಕ ತಿರುವಿರುತ್ತಂ ತಿರುವಾಶರಿಯಂ ತಿರುವಾಯ್ಮಳಿ ಪೆರಿಯ ತಿರುವಂದಾದಿ ಅನ್ನತಕ್ಕಂಥದ್ದು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಸಾರವಾಗಿದ್ದು ತಿರುಮಂಗೆಯ ಆಳ್ವಾರ್ ಅನ್ನತಕ್ಕಂಥವರು 6 ಪ್ರಬಂಧಗಳನ್ನು ಮಾಡಿರತಕ್ಕಂಥದ್ದು ವೇದಗಳ 6 ಅಂಗಗಳಿಗೆ ಇರತಕ್ಕಂತಹ ಇತರ ಆಳ್ವಾರುಗಳು ಅದು ಅಂಗೋಭೂತವಾಗಿ ಆ ಒಂದು ಪುರಾಣಗಳ ಇತರ ವಿದ್ಯಾ ಸ್ವರೂಪವಾಗಿ ಇದೆ ಅನ್ನತಕ್ಕಂಥದ್ದನ್ನು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಕೂಡ ಹೇಳ್ತಾರೆ. ಹಾಗಾಗಿ ನಂತರ ಮುಂದೆ ಕಲಿಯುಗದ ಆದಿಯಲ್ಲಿ ಜನಮೇಜಯ ಮಹಾರಾಜನ ಕಾಲದಲ್ಲಿ ಈ ಒಂದು ಪರಿಸರದಲ್ಲಿ ಒಂದು ಹುಲಿ ಮತ್ತು ಹಸು ಎರಡು ಬಹಳ ಅನ್ಯೋನ್ಯವಾಗಿರತಕ್ಕಂಥದ್ದನ್ನು ನೋಡಿ ಆಶ್ಚರ್ಯಚಕಿತನಾದಾಗ ಈ ಒಂದು ಆ ಮಳೆಯಲ್ಲಿ ಇರತಕ್ಕಂಥ ಒಂದು ವಿಶೇಷ ಆಕರ್ಷಣವಾಗಿ ಆ ಒಂದು ಹುತ್ತವನ್ನು ಕರೆಸಿದಾಗ ಲಕ್ಷ್ಮೀಕಾಂತ ಸ್ವಾಮಿ ಒಂದು ದರ್ಶನವನ್ನು ಮಾಡಿ ಪುನೀತನಾಗಿ ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡ್ತಾನೆ. ನಂತರ ಮುಂದೆ ಒಂದು ಚೋಳರ ಕಾಲ ಗಂಗರ ಕಾಲ ಹಾಗೆ ವಿಜಯನಗರದ ಅರಸರು ಮೈಸೂರು ಮಹಾರಾಜರ ಕಾಲದಲ್ಲಿ ದಳವಾಯಿಗಳ ಕಾಲದಲ್ಲಿ ಈ ದೇವಸ್ಥಾನಗಳು ಹಂತ ಹಂತವಾಗಿ ಒಂದು ನಿರ್ಮಾಣಗೊಂಡು ಅಭಿವೃದ್ಧಿಯಾಗಿ ಪಾಂಚರಾತ್ರ ಆಗಮೋಕ್ತವಾಗಿ ಭಗವಂತನಿಗೆ ಇಲ್ಲಿ ನಿತ್ಯ ನೈಮಿತ್ತಿಕ ಹಾಗೂ ಸಂವತ್ಸರ ಒಂದು ಪೂಜಾ ವಿಧಿಗಳು ಬರ್ತಾ ಇದೆ. ಈ ಒಂದು ದೇವಸ್ಥಾನ ಅನ್ನತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬಂದಿದ್ದು ಈಗ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದವರು ಅದನ್ನು ದತ್ತು ಸ್ವೀಕಾರವಾಗಿ ಮಾಡಿಕೊಂಡು ಈ ದೇವಸ್ಥಾನವನ್ನು ನಿರ್ವಾಹವನ್ನು ಮಾಡ್ತಾ ಇದ್ದಾರೆ. ಹಾಗೆ ಆಗಿರತಕ್ಕಂತಹ ಹಲವಾರು ಭಕ್ತಾದಿಗಳ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದಲೂ ಕೂಡ ಅವಿರತವಾಗಿ ವರ್ಷಪೂರ್ತಿಯಾಗಿ ಭಗವಂತನ ಒಂದು ಸೇವಾ ಕೈಂಕರ್ಯಗಳು ನಡೀತಾ ಬರ್ತಾ ಇದೆ. ಶ್ರೀಮತೆ ರಾಮಾನುಜಾಯ ನಮಃ. ನನ್ನದೇ ಒಂದು ನಿದರ್ಶನ ಹೇಳಬೇಕು ಅಂದರೆ 2002ನೇ ಇಸ್ವಿನಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಕೂಡ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಕರೆಸ್ಬಿಡಿ, ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಾವು ಪ್ರಾರ್ಥನೆ ಮಾಡ್ಕೊಂಡು ಲಕ್ಷ್ಮೀಕಾಂತನೇ
ನಮ್ಮ ಅಪ್ಪ ನಿನ್ನ ಸೇವೆ ಮಾಡಬೇಕಾದ ನಮಗೆ ಶಕ್ತಿ ಕೊಡಬೇಕಾದ್ರೆ ಉಳಿಸ್ಕೊಡು ಅಂತಾರೆ ಎಲ್ಲರೂ ಕೇಳ್ಕೊಂಡಿದ್ದಾರೆ ನಮ್ಮ ಅಣ್ಣ ಅವರೆಲ್ಲ. ಆವಾಗ ಪರಮಾತ್ಮ ಕೃಪೆ ಇಟ್ಟು ನಾನು ನೋಡ್ತಕ್ಕಂಥ ವೈದ್ಯರುಗಳಿಗೆ ಒಂದು ಆಶ್ಚರ್ಯವಾಗೋ ರೀತಿ ನನ್ನ 15 ದಿವಸದಲ್ಲಿ ನಾನು ಹಾಸ್ಪಿಟ್ಲಿಂದ ಇದಾಗಿ ಹೊರಗಡೆ ಬಂದೆ. ಅದರಿಂದ ಈ ಭಗವಂತ ಭಾಳ ಪವಾಡ ಪುರುಷ, ಭಾಳ ನಂಬಿನ ಕೈ ಬಿಡಬೇಕಲ್ಲಿ ಅಂತ ನಂಬಿದವ್ರನ್ನ ಸಾಕ್ತಾನೆ, ಬಡಿಸ್ತಾನೆ ಭಗವಂತ. ಅದರಿಂದ ಭಗವಂತನ ಎಲ್ಲೂ ನಂಬಿ ಭಗವಂತನ ಸೇವೆಗೆ ಎಲ್ಲೋ ಬಂದು ಎಲ್ಲರೂ ಮಾಡ್ತಾ ಇರೋದು ಬಹಳ ಆನಂದ. ಎಲ್ಲರೂ ಬರಬೇಕು, ಇದೇ ರೀತಿ ಸೇವೆ ಮಾಡಬೇಕು ಅಂತ ಗೊತ್ತೀನಿ. ನಾನು ರಾಜೇಂದ್ರ ಅಂತೇಳಿ ಬೆಂಗಳೂರಿಂದ ಶ್ರೀ ರಾಮಾನುಜ ಮಿಷನ್ ಟ್ರಸ್ಟ್ ಒನ್ ಆಫ್ ದ ಡಿಒಟಿ. ನಮ್ಮದು ಆಲ್ ಓವರ್ ಇಂಡಿಯಾದಲ್ಲಿ ರಾಮಾನುಜ ಮಿಷನ್ ಟ್ರಸ್ಟ್ ಎಲ್ಲ ಕಡೆ ಇದೆ. ಈಗ ಈ ವಿಶೇಷವಾಗಿ ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ಏನು ನಡೀತಾ ಇದೆ ಅಂದರೆ, ನನಗೆ ಗೊತ್ತಿರೋ ಪ್ರಕಾರದಲ್ಲಿ ಈ 1300 ವರ್ಷದ ಹಳೆ ದೇವಸ್ಥಾನ ಎಲ್ಲರಿಗೂ ಪರಿಚಯ ಆಗಬೇಕು, ಎಲ್ಲರೂ ಬಂದು ಇಲ್ಲಿ ಸೇರಿ ಈ ತಾಯಿ ಆಶೀರ್ವಾದ ಪಡಿಬೇಕು ಅನ್ನೋದೊಂದು ಮೂಲ ಉದ್ದೇಶ. ಆ ಉದ್ದೇಶದ ಜೊತೆಲಿ ತಾಯಿ ಈ ನಮ್ಮಲ್ಲಿ 2 ಪಂಗಡಗಳು ಮಾಡ್ಕೊಂಡಿದ್ದೀವಿ. ಏನು, ಒಂದು ತೆಂಗಲೆ ಮತ್ತು ಒಡಗಲೆ ಅಂತ. ಈ ನಾಮ ನಾವು ಇಟ್ಕೊಳ್ಳೋದು ಒಂದು ವಿ ಶೇಪು, ಇನ್ನೊಂದು ಯು ಶೇಪು ಥರಲ್ಲಿ 2 ಒಂದೊಂದು ವಿಂಗ್ ಥರ ಮಾಡ್ಕೊಂಡಿದ್ವಿ. ಎರಡೂ ಒಂದಾಗಿ ಎಲ್ಲರೂ ವೈಷ್ಣವರಾಗಿ ಎಲ್ಲರೂ ತಾಯಿ ಸೇವೆ ಮಾಡಬೇಕು, ಶ್ರೀಮನ್ ನಾರಾಯಣ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿ ನಾವೆಲ್ಲ ಕಡೆಯಿಂದ ಇವತ್ತು ಬಂದಿದ್ದೀವಿ. ಪ್ರತಿ ವರ್ಷ ಪ್ರತಿ ಜಾತ್ರೆಯಲ್ಲೂ ಈ ಸುತ್ತಮುತ್ತಲ ಭಾಗದಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ದೇವಸ್ಥಾನದಲ್ಲಿರೋದು. ಮತ್ತು ಇದು ನಮ್ಮ ಇಡೀ ಭಾರತ ದೇಶದಲ್ಲೇ ಒಂದು ವಿಶೇಷವಾದಂಥ ಸ್ಥಳ ಆಗಿರೋದ್ರಿಂದ ಪ್ರತಿಯೊಬ್ಬರು ಇಲ್ಲಿ ಬರಬೇಕು ಅಂತ ಇವತ್ತಿಂದ ಕಾರ್ಯಕ್ರಮ ಮಾಡಿದ್ದೀವಿ. ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಚೆನ್ನೈ, ಹೈದರಾಬಾದು, ಕರ್ನಾಟಕ, ನಮ್ಮ ಬ್ಯಾಂಗ್ಳೂರು, ನಮ್ಮ ನಾರ್ತಿಂದನೂ ಕೆಲವರು ಬಂದಿದ್ದಾರೆ. ಅವರೆಲ್ಲ ಸೇರಿ ಒಂದು ವಿಶೇಷವಾದ ಒಂದು ಪ್ರಾರ್ಥನೆ ಮಾಡಿ ತೆಂಗಲೆ ಒಡಗಲೆ ಎಲ್ಲರೂ ಒಂದಾಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಇವತ್ತಿನ ಕಾರ್ಯಕ್ರಮದ್ದು. ಮೈಸೂರಿಂದನೂ ಸುಮಾರು ಜನ ಬಂದಿದ್ದಾರೆ. ಮೀನ ಮಾಸದಲ್ಲಿ ರಥೋತ್ಸವ ನಡೆಯುತ್ತೆ. ಅದು ವಿಶೇಷ ಅಂದರೆ ವೈರಮುಡಿ, ಮೇಲ್ಕೋಟೆ ವೈರಮುಡಿ ಉತ್ಸವ, ಇದು ರಾಜಮುಡಿ ಉತ್ಸವ. ಆಮೇಲೆ ಆನಂತರ ನವರಾತ್ರಿ 9 ದಿನ ವಿಶೇಷ ಪೂಜೆ. ಮೈಸೂರು ಅರಮನೆಯಲ್ಲಿ ಏನೇ ನಡೆಯುತ್ತೆ ಅದೇ ರೀತಿ ಇಲ್ಲಿಯೂ ನಮಗೆ ಅದೇ ರೀತಿ ಇವತ್ತಿಗೂ ನಡ್ಕೊಂಬರ್ತಾ ಇದೆ. ಆಮೇಲೆ ಆರ್ಕಾಲಜಿ ಸರ್ವೆ ಪ್ರಕಾರ ಬ್ಯೂಟಿಲಿ 2nd ಪ್ಲೇಸ್ ವರ್ಲ್ಡಲ್ಲಿ. ಫಸ್ಟ್ ತಿರುಪತಿ, 2nd ಕಳಲೆ ಬ್ಯೂಟಿಲಿ. ಅಷ್ಟು ಮುದ್ದಾಗಿದೆ, ಎಲ್ಲ ದೇವರುಗಳು ಮುದ್ದಾಗಿದೆ. ಇಲ್ಲಿ ಭಕ್ತಾದಿಗಳ ಸಹಕಾರದಿಂದ ಹಾಗೂ ಸರ್ಕಾರದ ಸಹಕಾರದಿಂದ ಇನ್ನೂ ನಡ್ಕೊಂಬರ್ತಾ ಇದೆ. ಇನ್ನು ಮುಂದೆ ಇನ್ನೂ ಡೆವಲಪಿಂಗ್ ಆಗಬೇಕು ಅಂತ ನಮ್ಮ ಆಸೆ. ಇನ್ನು ಈ ಪವಾಡಗಳು ನಡೀತಾ ಇದೆ. ಭಕ್ತಾದಿಗಳು ಬಂದು ಸೇವೆ ಮಾಡಿ ಆ ನಂತರ ಅವ್ರಿಗೆ ಅರ್ಥವಾಗುತ್ತೆ. ಹಿಂದೆ ಮಹಾರಾಜರು ಊಟಿಗೆ ಹೋಗ್ಬೇಕಾದ್ರೆ ಅವರು ದೇವ್ರ ದರ್ಶನ ಮಾಡ್ಕೊಂಡು ಸ್ವಾಮಿ ಡೈರೆಕ್ಟ್ ಇದ್ದಿದೆ ನೋಡಿ. ಹೌದು, ದೇವಸ್ಥಾನ ಡೈರೆಕ್ಟ್ ಇರೋದ್ರಿಂದ ಅಲ್ಲಿ ಮಹಾಮಂಗಳಾರತಿ ಮಾಡ್ತಾ ಇದ್ರು ಇಲ್ಲಿ. ಹಾಗಾಗಿ ಇದು ಕೋಟೆ ಬಾಗಿಲು ಅಂತ ಹೇಳಿ. ಇದು ಕೋಟೆ ಬಾಗಿಲು. ಕೋಟೆ ಬಾಗಿಲು ಕಳಲೆ ಸುತ್ತ ಆಗಿರೋ ಕೋಟೆ ಇತ್ತು. ಕಳಲೆ ಇದು ಊರ್ತ ವಾರಣದಲ್ಲಿ ಕೋಟೆ ಬಾಗಿಲು ಹಾಕಿದ್ರೆ ಊರೇ ಬಂದ್ ಆಗ್ತಾ ಇತ್ತು ಆ ಕಾಲದಲ್ಲಿ. ಅದಕ್ಕೆ ಇದು ಕೋಟೆ ಬಾಗಿಲು ಅಂತ ಹೇಳಿ. ಕಾರ್ಯಕ್ರಮ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ಬಾಗಿಲೆಲ್ಲ ಇತ್ತು, ಎಲ್ಲ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟಿದೆ. ಕಲ್ಯಾಣಿ ಇದೆ, ಕಲ್ಯಾಣಿ ಶಿಥಿಲು ಆಗ್ಬಿಟ್ಟಿದೆ. ಅಲ್ಲಿ ಕಲ್ಯಾಣಿ ಇದೆ, ದೊಡ್ಡ 7 ಕಲ್ಯಾಣಿಗಳಿದೆ. 7 ಕಲ್ಯಾಣಿಗಳಿದೆ. ಗಣೇಶ ದೇವಸ್ಥಾನ ಪೂಜೆ ಅಲ್ವಾ? ಇದು ಗಣಪತಿ. ಕೋಟೆ ಬಾಗಿಲಲ್ಲೇ ಗಣಪತಿ ದೇವಸ್ಥಾನ ಕೂಡ ಇದೆ. ಫಸ್ಟ್ ಯಾರೇ ಬಂದರೂ ಫಸ್ಟ್ ಗಣಪತಿ ದರ್ಶನ ಮಾಡಿ, ಆಮೇಲೆ ಆನಂತರ ಆಂಜನೇಯನ ದರ್ಶನ ಮಾಡಿ, ಆನಂತರ ವಿಷ್ಣು ದರ್ಶನ ಮಾಡಿ, ಆನಂತರ ಶಿವನ ದರ್ಶನ ಮಾಡಿ, ಆಮೇಲೆ ಕೈವೇಲೆ ದೇವಸ್ಥಾನ ದರ್ಶನ ಮಾಡಿ ಮೈಸೂರಿಗೆ ತಳ್ಳುತ್ತಿದ್ರು ಅಂತ ಒಂದು ಪದ್ಧತಿ ಇದೆ ಮಹಾರಾಜರು. ಫಸ್ಟ್ ಕೋಟೆ ಬಾಗಿಲಿಂದ ಎಂಟ್ರಿ ಆಗಿ ಆವಾಗ ಗಣಪತಿ ಪೂಜೆ ಮಾಡಿ, ಆನಂತರ ಆಂಜನೇಯನ ದರ್ಶನ ಮಾಡಿ, ಆಮೇಲೆ ಲಕ್ಷ್ಮೀಕಾಂತನ ದರ್ಶನ ಮಾಡಿ, ಆಮೇಲೆ ಸೋಮೇಶ್ವರನ ದರ್ಶನ ಮಾಡಿ, ಆಮೇಲೆ ಗ್ರಾಮ ದೇವತೆ ಒಂದು ದೇವಸ್ಥಾನ ಇದೆ, ಆ ಗ್ರಾಮ ದೇವತೆಯ ದರ್ಶನ ಮಾಡಿ, ಆನಂತರ ಕೈವೇಲೆ ದೇವಸ್ಥಾನ, ಆಮೇಲೆ ಅವ್ರ ಮನೆಗೆ ತಲುಪ್ತಾ ಇದ್ರು. ಅಷ್ಟು ಪದ್ಧತಿಗಳಿದೆ ಇಲ್ಲಿ. ಬೇರೆ ಯಾವುದೇನೂ ಇದಿಲ್ಲ. ಕಲ್ಯಾಣಿ ಕೂಡ ಇಲ್ಲಿದೆ. ಪೇಟಕೊಳ ಅಂತ ಹೆಸರು ಇರುತ್ತೆ. ಇಲ್ದಿದ್ದ ಸಂತೆ ಗಿಂತೆ ಪ್ರತಿಯೊಂದು ಆಗ್ತಾಯಿತ್ತು. ಕಾಲಾಂತರ ಎಲ್ಲ ಹೊಟ್ಟೋಗ್ಬಿಟ್ರಲ್ಲ. ಹೌದು, 47 ಪಟ್ಟ ಆಗಿರೋದು ಇಷ್ಟು ವೈಭವ ನಡೀತಾ ಇತ್ತು ಅವಾಗ. ಕೋಟೆ ಬಾಗಿಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕಲ್ಯಾಣಿ ಕಾಣುತ್ತೆ. ಇದು
ಇಂಥ ಕಲ್ಯಾಣಿಗಳು ಇತಿಹಾಸ ತುಂಬ ಇತಿಹಾಸ ಸರ್ ಇದು. ತುಂಬ ಹೌದು. ಕಲ್ಯಾಣಿ ಎಷ್ಟು ಆಳಗಳಿದೆ, 150 ಆಳ ಇದೆ, 150 ಅಡಿ. 150 ಅಡಿ ಆಳ ಇದೆ. ಹ್ಮ್, ಹ್ಮ್. ಈಗೆಲ್ಲ ಮುಚ್ಚೋ ನೀರಿದೆ, ಯಾವತ್ತೂ ನೀರು ಬತ್ತೋಗಲ್ಲ ಕಳಲೆ ಗ್ರಾಮದಲ್ಲಿ. ಅಷ್ಟೊಂದು ವೈಭವ ನಡೀತಾ ಇದೆ, ಅಷ್ಟು ವೈಭವ ನಡೀತಾ ಇತ್ತು. ನೀರಿಗೆ ಬರನೇ ಇಲ್ಲ ಅಂಥದ್ದಲ್ಲಿ ಇದು ನೀರು ಕಲ್ಯಾಣಿ. ಆರ್ಕಾಲಜಿ ಡಿಪಾರ್ಟ್ಮೆಂಟ್ನವ್ರು ಯಾವುದೋ ಬಂದು ನೋಡ್ತಾ ಇಲ್ಲ. ಅದನ್ನೆಲ್ಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸೇರಿದೆಯಾ ಅದು, ಅಥವಾ ಇವರು ಕಲ್ಯಾಣಿ ಕಟ್ಸೋಕ್ಕಾಗತ್ತಾ ಸರ್ ಈಗ? ಇಲ್ಲ, ಕಟ್ಸೋಕ್ಕಾಗೋದು ಗ್ಯಾರಂಟಿ ಆಗಲ್ಲ. ಲಕ್ಷ್ಮೀಕಾಂತ ಗೋಪುರ ಅಲ್ಲೇ ಕಾಣ್ತಾ ಇದೆ. ಎದುರುಗಡೆನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಲ್ಲೇ ಅಲ್ವ ಜಡೆ ಇರೋ ಆಂಜನೇಯ. ಈ ಆಂಜನೇಯ ವಿಶೇಷತೆ ಏನಂದರೆ ಒಂದು ವಿಶೇಷವಾದ ಜಡೆ ಕಾಣಿಸ್ಕೊಳ್ಳುತ್ತೆ. ಬನ್ನಿ. ಆಂಜನೇಯ ಅಂದರೆ ಇದು ವಿಶೇಷವಾಗಿ ಇದು ವ್ಯಾಸರಾಯರು ಸ್ಥಾಪನೆ ಮಾಡಿದ್ದ ಸ್ಥಳ. ಇದು ಪುರಾತನವಾದ ಕಳಲೆ ಅಂದರೆ ಪುರಾತನವಾದ ದೇವಸ್ಥಾನಗಳು. 7 ಟೆಂಪಲ್ಗಳಿದೆ ಇಲ್ಲಿ. ವಿಷ್ಣು, ಶಿವ, ಪಾರ್ವತಿ ನನ್ನಂಗೆ ಆಂಜನೇಯನು ವಿಶೇಷವಾಗಿ ವ್ಯಾಸರಾಯರು 149 ದೇವಸ್ಥಾನದಲ್ಲಿ ಲಾಸ್ಟ್ ಇದಲ್ಲಾಗಿ ಸ್ಥಾಪನೆ ಮಾಡಿ ಶಿರ್ಸಿ ಇದರಲ್ಲಿ ಸೌದೆ ಮಠದಲ್ಲಿ ಐಕ್ಯವಾದರು ಅಂತ ಒಂದು ಪರಿಸ್ಥಿತಿ ಇದೆ. ಅದೇ ಪದ್ಧತಿ ಜಡೆ ಇದೆ ವಿಶೇಷವಾಗಿ ಆಂಜನೇಯನಿಗೆ ಎಲ್ಲರಿಗೂ ಬಾಲ ಇರುತ್ತೆ. ಇಲ್ಲಿ ನಮ್ಮ ಕಳಲೆ ವೇಣುಪುರಿ ಕ್ಷೇತ್ರದಲ್ಲಿ ಜಡೆ ಇದೆ ವಿಶೇಷವಾಗಿ. ಬನ್ನಿ ನೋಡಿ. ಕೀಲಲ್ಲ ನೋಡಿ ಇಲ್ಲಿ ಮಧ್ಯದಲ್ಲಿ. ಆಕಾಶಸ್ಸಂಧಿ ವಾಯುಸ್ಸಂಧಾನಂ ಇತ್ಯರಿಜ್ಯೋತಿಂ ಅಧಾರಿಜ್ಯೋತಿಷಂ ಅಗ್ನಿಪೂರ್ವರೂಪಂ ಆದಿತ್ಯವಕ್ಷರರೂಪಂ ಆಪಸ್ಸಂಧಿ ವೈದ್ಯುರಸಂಧಾನಂ ಇತ್ಯರಿಜ್ಯೋತಿಷಂ ಅಧಾರಿವಿದ್ಯಂ ಆಚಾರ್ಯಪೂರ್ವರೂಪಂ ಅನಂತೇವಾದ್ಯೋತ್ತರರೂಪಂ ವಿದ್ಯಾಸಂಧಿ ಪ್ರವಚನಗಂ ಸಂಧಾನಂ. ಇದು ಮಾಳಿಗಮ್ಮ ಅಂತ ಆತ್ಮಹತ್ಯೆ ಮಾಡ್ಕೊಂಡ ಸ್ಥಳ. ಮ್ಯೂಸಿಯಂಲಿ ಗಂಧದ ಬಾಗಿಲಿದೆ. ಯಾರು ನೋಡ್ಬೋದು. ಆತ್ಮಹತ್ಯೆ ಮಾಡ್ಕೊಂಡಿದ್ದು? ಇದು ಅರಸು ದಳವಾಯಿ ಮಹಾರಾಜರ ಹೆಂಡತಿ ಮಹಾರಾಣಿ. ಇದು ಮಾಳಿಗಮ್ಮ ಅಂತ ಹೆಸರು ಅವ್ರಿಗೆ. ಅವರು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸಲಹೆಗಮ್ಮ ಮಾಡ್ಕೊಂಡು ಬೃಂದಾವನ ಎಲ್ಲ ಒಳಗಡೆ ಇದೆ. ಅದು ಕಾಲಕ್ರಮೇಣ ಅದು ಶಿಥಿಲವಾಗ್ಬಿಟ್ಟಿದೆ. ಇದು ಮ್ಯೂಸಿಯಮಲ್ಲಿ ಇದೆಯಾ? ಮ್ಯೂಸಿಯಂಲಿ ಈಗಲೂ ನೋಡ್ಬೋದು ನೀವು. ಈಗಲೂ ಗಂಧದ ಬಾಗಿಲಿದೆ. ಆರ್ಕಾಲಜಿ ಪುರಾತತ್ವ ಇಲಾಖೆಯಲ್ಲಿ ಮ್ಯೂಸಿಯಂಲಿ ಗಂಧದ ಬಾಗಿಲಿದೆ. ಇವತ್ತಿಗೂ ನೋಡ್ಬೋದು. ಆ ಫೋಟೋ ಬೇಕಾದ್ರೆ ನಾನು ಕೊಡ್ತೀನಿ, ಇವತ್ತಿಗೂ ನೋಡ್ಬೋದು. ಇದು 47 ಪಟ್ಟ ಆಗಿದೆ ಚಾವಡಿ. ಇದು ಮಹಾರಾಜರು 47 ಪಟ್ಟ ಆಗಿರೋ ಸ್ಥಳ ಇದು. ಈಗ ಸಾರ್ವಜನಿಕರಿಂದ ಸ್ಕೂಲು ಆಗಿ ಯಾರೋ ಬರ್ಕೊಟ್ಟಿಗೆ ಗೊತ್ತಿಲ್ಲ. ಚಾವಡಿ ಇವಾಗ ಸ್ಕೂಲ್ ಆಗಿದೆ. ಗಂಧದ ಬಾಗಿಲು ಫೋಟೋ ಕೊಡ್ತೀನಿ. ಅದು ಒಂದು 2 ಕೋಟಿ ರೂಪಾಯಿ ಆಗುತ್ತೆ. ಇದು ನವರಾತ್ರಿ ಮಂಟಪ. ಇದು ನವರಾತ್ರಿ ಮಂಟಪ ಅಂದರೆ 9 ದಿವಸ ಅರಮನೆಯಲ್ಲಿ ಏನಾಗುತ್ತೆ ಅದು ಇವತ್ತಿಗೂ ಅರಮನೆಯಲ್ಲಿ ಏನು ಪಟ್ಟ ಆಗುತ್ತೆ. ಮಹಾಲಯ ಅಮಾವಾಸ್ಯೆ ದಿನ ನವಮಿವರೆಗೂ ಕೂಡ ದೇವರು ಸಂಜೆ ಹೊತ್ತು ಬೆಳಗ್ಗೆ ಅಮ್ಮನವ್ರ ಉತ್ಸವ ಆಗುತ್ತೆ. ಸಂಜೆ ಹೊತ್ತು ಸ್ವಾಮಿ ಪಟ್ಟಾಭಿಷೇಕ ಆಗುತ್ತೆ ಇಲ್ಲಿ. ಆನಂತರ ಇಲ್ಲಿ ದೀಪೋತ್ಸವ. ಈ ಮಂಟಪ ದೀಪೋತ್ಸವ ಆಗುತ್ತೆ. ವಿಷ್ಣು ದೀಪೋತ್ಸವ ಅಂತ ಆಗುತ್ತೆ. ಆ ವಿಷ್ಣು ದೀಪೋತ್ಸವ ನವರಾತ್ರಿ ಮಂಟಪ ಇಷ್ಟು ವೈಭವವಾಗಿ ಹಿಂದೆ ನಡೀತಾ ಇತ್ತು. ಈಗ ಶಿಥಿಲವಾಗಿದೆ. ಭಕ್ತ ಮಹಾಶಯಲ್ಲಿ ಏನು ವಿನಂತಿ ಅಂದರೆ ಹೊಸ ದೇವಸ್ಥಾನ ದಯವಿಟ್ಟು ಕಟ್ಟಕ್ಕೆ ಹೋಗಬೇಡಿ. ಹಳೆ ದೇವಸ್ಥಾನಗಳು ಕಟ್ಟು ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ರೆ ಅಷ್ಟೇ ನಮಗೆ ಸಾಕು ಅಂತ ನಾನು ಈ ಮೂಲಕ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀನಿ.
ಹೇಗೆ ಹತ್ಕೊಳ್ಳೋದಾ? ಇದ್ರ ಮೇಲೆ ಹತ್ತೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ನಾನು ಹತ್ಕೊಂಡು ಹೋಗಿ ಮನೆ ಮೇಲಿಂದ ವ್ಯೂ ನೋಡೋಣ. ಹಾಂ, ಹತ್ಬೋದು ಇದು ಆರಾಮಾಗಿ. ನಡೀರಿ ನಡೀರಿ. ಇಲ್ಲ ಇಲ್ಲಿಂದ ಬೇಕಾ ಒಂದೊಂದು ಮೆಟ್ಲಾಗಿ ಹೋಗ್ಬೋದು. ಇಲ್ಲಿ ಹತ್ತಕ್ಕ ಕಷ್ಟ. ಹಾಂ ಹಾಂ. ಇಲ್ಲಿ ಹೋಗೋಕ್ಕಾಗಲ್ಲ. ನೀವು ಹತ್ತೀವಿ ಅಂತಂದ್ರೆ ನೀವು ನುಗ್ಗಕ್ಕಾಗಲ್ಲ ಆ ಓಲಲ್ಲಿ. ಹಾಂ ಹಾಂ ನೀವು ಸ್ವಲ್ಪ ಸೈಜ್ ಇದ್ರೆ ನಾನು ನುಗ್ಬೋದು ಅಂತ ತುಂಬ ಓಲಲ್ಲಿ ಲಾಸ್ಟಲ್ಲಿ ಹಾಂ ಹಾಂ. ಈ ಥರ ನುಗ್ಗೋಬೇಕು. ಮೇಲಿಂದ ತೆಗೆದಿರೋ ಭಾರಿ ಕವರ್ ಆಗುತ್ತೆ ಸರ್. ನಾನು ಹೋಗಿ ಹಿಡಿಬೋದಾ? ಏನೇ ಕಳಿಸ್ಬೋದು ಅಂದರೆ ಮೇಲಿಂದ 5ನೇ ಮಾಡಿ ಹೋಗಿ ಮೇಲೆ ತುಂಬ ಗಾಳಿ ಜಾಸ್ತಿ ಬೀಸುತ್ತೆ. ಹಾಂ ಹಾಂ ಹಾಂ. ಅಂದರೆ ಎಲ್ಲ ಊರು ಕವರ್ ಆಗುತ್ತೆ. ಎಲ್ಲ ಇಡೀ ಊರಿಗೆ ಕಾಣುತ್ತಲ್ಲ? ಇಡೀ ಊರಿಗೆ ಕಾಣುತ್ತೆ. ಇಲ್ಲಿ ವೈಮಾಳದ ಉತ್ಸವ ಅಂತ ಜಾತ್ರೆ ಆದ ಒಂದು ತಿಂಗಳಲ್ಲಿ ಹಾಂ ಬುದ್ಧ ಪೌರ್ಣಮಿ ದಿನ ಬಂದು ಹಾಂ. ಇಲ್ಲಿ ಮೆರವಣಿಗೆ ಅಲ್ಲಿ ಕಾಣ್ತಾ ನೋಡಿ. ಸರಿ ಮೇಲ್ಗಡೆ ಬಂದು ರಾತ್ರಿ ಹೊತ್ತು 8 ಗಂಟೆಯಲ್ಲಿ ಹಾಂ ವಿಷಯ ನಡೀತಾ ಇದೆ. ಇಲ್ಲಿಂದ ದೇವರಿನ ಇಲ್ಲಿಂದ ಮೆಕ್ಕ ಬಂದು ಹಿಂಗೊಂದು ರೌಂಡ್ ಬಂದು ಅಲ್ಲಿ ಕುಳಿಸ್ಬಿಟ್ಟು ಹಾಂ ಇಲ್ಲ ಆ ಮಂಟಪದಲ್ಲಿ ಮಂಟಪದಲ್ಲಿ ಹಾಂ ಪೂಜೆ ಮಾಡೋದು. ಅಂದ್ರೆ 3 ರೌಂಡ್ ಬರಬೇಕು. 3 ರೌಂಡ್ ಆಮೇಲೆ ಕೂರಿಸಿ ಪೂಜೆ ಮಾಡಿ ಕುಣಿಸಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗೂ ಪೂಜೆ ಮಾಡ್ಕೊಬೇಕು. ಪ್ರತಿ ವರ್ಷ ಬುದ್ಧ ಪೌರ್ಣಮಿ ದಿನ ಮಾಡೋದು. ಬುದ್ಧ ಪೌರ್ಣಮಿ ದಿನ ಅಲ್ಲ? ನರಸಿಂಹಸ್ವಾಮಿದು ಲಕ್ಷ್ಮೀದೇವಿ ಗೋಪುರ ಅಲ್ಲ? ನಾವು ಇಲ್ಲಿಂದನೇ ಬಂದಿದ್ದಲ್ಲ?
ಹಾಂ ಹೇಳಿ, ಇಲ್ಲಿ ಏನು ಮಾಡ್ತೀರಾ? ಇಲ್ಲಿ ನಾಳೆ ವಿಷ್ಣು ದೀಪ ಅಂತ ಸುತ್ತ ಮೆರವಣಿಗೆ ಬಂದು ತೀರ್ಸ್ಕೊ ಬಂದಾಗ ಮಂಟಪ ಇದೆ ಅಲ್ಲಿ. ಅಲ್ಲಿ ಕಾರ್ತಿಕ್ ಮಂಟಪ ಅಂತ, ಅಲ್ಲಿ ಉತ್ಸವ ಮಾಡಿ ಮಂಗಳಾರತಿ ಆದಮೇಲೆ ಲಾಸ್ಟ್ ಬಂದಾಗ ಇಲ್ಲಿ ಎಣ್ಣೆ ಬೆಳಿ ಬೆಟ್ಟದಲ್ಲಿ ಎಣ್ಣೆ ಹಚ್ಚಿ ಅದನ್ನು ಹಸಿ ಬಿಡ್ತೀವಿ ಕೀಳಿಂದ ರೀ. ಅದು ಬಿಟ್ಟಾಗ ಒಂದು 10 ನಿಮಿಷ 1/4 ಗಂಟೆ ಉರಿಯುತ್ತ. ಅದನ್ನೆಲ್ಲ ಬೀದಿ ಬಿದ್ದಾಗ ಎಲ್ಲರಿಗೂ ಪ್ರಸಾದ ಹಂಚಿ ಅಂತ ನಾಣ್ಯ ಹಚ್ಕೊಳಕ್ಕೆ ಕೊಡ್ತಾರೆ. ಅದೇ ಒಂದು ಪೂಜೆ ಇದೆ ವಿಶೇಷ. ವರ್ಷಕ್ಕೊಮ್ಮೆ ಮಾಡಿ ನಡಿ ಇದ್ರ ಮೇಲೆ ಅಲ್ವಾ? ಗೋಪುರದ ಮೇಲೆ ಹೋಗೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಏಣಿ ಕೂಡ ರೆಡಿ ಇದೆ, ಟ್ರೈ ಮಾಡೇ ಬಿಡೋಣ. ಜೋಪಾನ ಬರಬೇಕು. ಇವಾಗ ಮೇಲಿನ ಫ್ಲೋರಿಗೆ ಬಂದಿದೆಯಲ್ಲ, ಇಲ್ಲಿ ನೀವು ತೂರಕ್ಕಾಗುತ್ತೆ ನೋಡಿ. ಇಲ್ಲ, ನಾನು ನಿಮ್ಮ ಕೈಲಿ ಕ್ಯಾಮ್ರಾ ಕೊಡ್ತೀನಿ. ಓ, ನಾನು ಆಗಲ್ಲ. ಸುತ್ತ ಒಂದ್ಸರಿ ತೋರಿಸ್ಕೊಂಬನ್ನಿ. ಇದು ಗೋಪುರದ ಮೇಲೆ ಬಂದುಬಿಟ್ಟಿದ್ದೀವಿ. ನನಗಿದ್ರೊಳಗೆ ಹೋಗ್ಲಿಕ್ಕಾಗಿಲ್ಲ, ಅದಕ್ಕೋಸ್ಕರ ಅವ್ರ ಕೈಲಿ ಕ್ಯಾಮ್ರಾ ಕೊಟ್ಟು ಕಳಿಸಿದ್ದೆ. ಇದೇ ಏಣಿ ಹತ್ಕೊಂಡು ಬಂದಿದ್ದು ನಾವು. ಒಂದೊಂದೇ ಫ್ಲೋರಲ್ಲಿ ಏಣಿ ತೆಗೆದು ಮೇಲಿಟ್ಟು ಹತ್ಕೊಂಡ್ಬಂದ್ವಿ.
ಅರವಿಂದ ನಾಯಕ ಅಮ್ಮನವ್ರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಅರವಿಂದ ನಾಯಕಿ ಅಮ್ಮನವರು ಎಷ್ಟು ವಿಶೇಷ ಅಂದರೆ ಅಷ್ಟಿಷ್ಟು ವಿಶೇಷ ಅಲ್ಲ. ನವರಾತ್ರಿ 9 ದಿನದಲ್ಲಿ ಮಾಲೆ ಅಮಾವಾಸ್ಯೆ ದಿನ ತಾಯಿ ಕೆಂಚಾಗ್ತಾಳೆ. ಅಷ್ಟು ವೈಭವವಾಗಿ 1 ಸೆಕೆಂಡ್ ಕೆಂಚಾಗ್ತಾಳೆ. ಅಲ್ಲಿ 9 ದಿನದಲ್ಲಿ ಯಾರು ಬಂದು ದರ್ಶನ ಮಾಡಿ ಇವಳು ಸೇವೆ ಮಾಡಿದ್ರು, ಈಗ ಸಂತಾನ ಭಾಗ್ಯ ಆಗಬಹುದು, ಮದುವೆ ಮಕ್ಕಳು ಇಲ್ಲದೆ ಇರಬಹುದು, ಆ ಬಂದು ಅವ್ರು ಏನೂ ಮಾಡೋದು ಬೇಕಾಗಿಲ್ಲ, ಬಂದು ಒಂದು ಹಣ್ಣು ಕಾಯಿ ತಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಆ ಅಮ್ಮನವ್ರ ಸನ್ನಿಧಿಯಲ್ಲಿ ಬಂದರೆ ತುಂಬ ವಿಶೇಷವಾಗಿ ಪವಾಡಗಳು ನಡೆಯುತ್ತೆ. ಆಮೇಲೆ ತಿರುಪತಿಯಲ್ಲಿ ಬಿಟ್ಟರೆ ಪದ್ಮಾಸನ ಇರೋದು ನಮ್ಮ ಕಳಲೆ ಒಳಗಡೆನೇ ಇರೋದು. ತಾಯಿ ಚಗಳಮಟ್ಟೆ ಹಾಕೊಂಡು ಪದ್ಮಾಸನ ಹಾಕೊಂಡು ಕೂತಿರೋದು ತಾಯಿ, ಅದು ವಿಶೇಷವಾಗಿದೆ. ತಾಯಿ ಅಷ್ಟು ಬ್ಯೂಟಿಲಿ ಮುದ್ದಾಗಿ ಸೆಕೆಂಡ್ ಪ್ಲೇಸ್ ಬಂದಿದೆ ವರ್ಲ್ಡಲ್ಲಿ, ಅಷ್ಟು ಬ್ಯೂಟಿಯಾಗಿ ಕಾಣುತ್ತೆ ಅವನ ಅರವಿಂದ ನಾಯಕಿ ಅಮ್ಮನವರು ಸನ್ನಿಧಿ. ದಶಾವತಾರ ಇಲ್ಲಿ ಮೇಲೆ ಅಲ್ಲ? ಅದೇ ದಶಾವತಾರ ಮೇಲೆ ಮೇಲೆ ಪ್ರಭಾವಳಿಯಲ್ಲಿ ಪ್ರಭಾವಳಿಯಲ್ಲಿ ವಿಜಯನಗರ ಸಾಮ್ರಾಜ್ಯದಿಂದ ಬಂದಿರೋದು ಇದು. ಹಾಗಾಗಿ ದಶಾವತಾರ ಇದೆ ಶ್ರೀರಾಮನ ಇದರಲ್ಲಿ ದಶಾವತಾರ. ಇದು ವಿಜಯನಗರ ಸಾಮ್ರಾಜ್ಯದಿಂದ ಬಂದಿರೋದಲ್ವಾ? ದಶಾವತಾರ. ದಶಾವತಾರ. ತಾಯಾರ ಉತ್ಸವ ಮೂರ್ತಿ. ಉತ್ಸವ ಮೂರ್ತಿ ಅಮ್ಮನವರು ಉತ್ಸವ ಮೂರ್ತಿ ಇದು.
ಕಳಲೆ ಲಕ್ಷ್ಮೀಕಾಂತ ದೇವಸ್ಥಾನ ಪಕ್ಕದಲ್ಲೇ ಒಂದು ಸೋಮೇಶ್ವರ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನ ಕೂಡ ಬನ್ನಿ ನೋಡೋಣ. ಕರೆಂಟ್ ಇಲ್ವಾ? ನನ್ನ ಹತ್ರ ಟಾರ್ಚ್ ಇದೆಯಲ್ಲ. ಇದೆಯಲ್ಲ. ಇದು 1200 ವರ್ಷದ ಹಳೆಯ ದೇವಸ್ಥಾನ, ಸೋಮೇಶ್ವರ ಸನ್ನಿಧಿ. ಉಮ್ಮತ್ತು ರಾಜನ ಮನೆತನದ ದಳವಾಯಿ ಮನೆತನದ ಇದು ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನಕ್ಕೆ ಒಳಪಟ್ಟಿದೆ. ಇದು ಬಸವನಿಗೆ ಇದು ಏನಾಗಿದೆ ಅಂದರೆ ಅಷ್ಟಬಂಧನ ಇದೆ, ಎಲ್ಲೂ ಇಲ್ಲ. ಶ್ರೀಕಂಠೇಶ್ವರ ದೇವಸ್ಥಾನದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಇದು ಹಳೆಯ ಪುರಾತನವಾದ ಅಷ್ಟಬಂಧನ ಬಸವೇಶ್ವರ ಸೋಮೇಶ್ವರ ಅಂತ ಸನ್ನಿಧಿ ಇದು. ಇಲ್ಲಿ ದೇವಸ್ಥಾನ ಪಾಳು ಬಿದ್ದಿದೆ. ಉತ್ಸವ ಮೂರ್ತಿ, ಅದಕ್ಕಾಗಿ ನಂಜನಗೂಡು ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ದೇವಸ್ಥಾನ ಹಿಂಭಾಗದಲ್ಲೇ ಪಂಚಲಿಂಗ ಕೂಡ ಇದೆ, ಅದನ್ನು ನೋಡೋಣ ಬನ್ನಿ. ಇದು ಆರ್ಕಾಲಜಿಗೆಲ್ಲ ಸೇರಿರೋದು ಟೆಂಪಲ್. ಆರ್ಕಾಲಜಿ ಸೇರಿದೆಯಾ? ಅದು ಸ್ಟೇಟ್ ಆರ್ಕಾಲಜಿ. ರಾಜನ ಗುಡಿಗೆ ಹೋಗೋಣ.
प्रदृश्यते